ಕಾನೂನಲ್ಲಿ ಇವತ್ತು ನಾವು ಗೆದ್ದಿದ್ದೇವೆ. KEDB ಏನು ಕರ್ನಾಟಕ ಸರ್ಕಾರ ಅಂತ ಭೂಮಿಯನ್ನ ನಮೂದು ಮಾಡಿದ್ದೀರಿ, ತಕ್ಷಣವೇ ಅದರಲ್ಲಿ ಯಾಕಂದ್ರೆ ಬಹಳ ಸಲ ಹೇಳ್ತೀರಿ ನೀವು, ತಹಸೀಲ್ದಾರ್ ಆಗಿರ್ಬೋದು ಮತ್ತೆ ನಿಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಕಾನೂನು ಐತೆ ಅಂತ ಹೇಳ್ತಾರೆ. ಇವತ್ತು ನಾವು ಬಂಡಿ ಬಿಡ್ಬೇಕಾದ್ರೆ ಕಾನೂನಿಲ್ಲ ಅಂತ ಹೇಳ್ತೀವಿ, ಆದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಕಾನೂನು ಯಾಕೆ ಉಲ್ಲಂಘನೆ ಮಾಡ್ತೀವಿ ಅದೇ ಅರ್ಥ ಆಗ್ತಾ ಇಲ್ಲ. ಕಾನೂನು ಎಲ್ಲ ಭಾರತ ಸರ್ಕಾರದಲ್ಲಿ ಎಲ್ಲರಿಗೂ ಒಂದು ಅಂತ ನಾವು ಅಂದ್ಕೊಂಡಿದ್ದೀವಿ, ಆದ್ರೆ ಒಬ್ಬೊಬ್ಬರು ಒಂದೊಂದು ಕಾನೂನ. ಇದು ಆಶ್ಚರ್ಯ ಆಗುತ್ತೆ. ಇದು ನನ್ನ ತಹಸೀಲ್ದಾರ್ ಸರ್ ಅವರು ಇವತ್ತು ನೀವು ತಕ್ಷಣವೇ ಇದನ್ನ ಜಾರಿಗೆ ಆಗ್ಬೇಕಾಗತ್ತೆ. ಲೇಟ್ ಮಾಡಿದ್ರೆ ಮಾತ್ರ ನಾವು ಇವತ್ತು ಇಲ್ಲಿ ಕುಂತ್ಕೊಂಡಿದ್ದೀವಿ, ನಾಳೆ ಅಲ್ಲಿ ಕುಂದಿರ್ಬೇಕಾಗತ್ತೆ. ಆ ಕೆಲಸ ನಿಮ್ಮ ಇಲಾಖೆ ಅವ್ರು ಮಾಡಬಾರ್ದು ದಯವಿಟ್ಟು. ಯಾಕಂದ್ರೆ ಕಾನೂನನ್ನೇ ಉಲ್ಲಂಘನೆ ಮಾಡಿಬಿಟ್ರೆ ಯಾರು ಕಾಪಾಡೋದು? ನ್ಯಾಯಾಂಗ ಇವತ್ತು ಕಾಪಾಡೋದಕ್ಕೋಸ್ಕರ ಇವತ್ತು ಕೋರ್ಟ್ ತೀರ್ಪು ಕೊಟ್ಟಿದೆ, ಆದ್ರೆ ಅದ್ರ ವಿರುದ್ಧನೇ ನೀವು ಮಾಡ್ತು ಅಂದ್ರೆ ಆಶ್ಚರ್ಯ ಆಗುತ್ತೆ. ಇವತ್ತು ಸಂಕೇತಕವಾಗಿ ರೈತರು ಬಂದಿದ್ದೀವಿ. ಇವತ್ತು ಈ ಸಂಡೂರು ತಾಲೂಕಿನಲ್ಲಿ ಎಷ್ಟು ಅನ್ಯಾಯ ನಡೀತಾ ಇದೆ, ಎಷ್ಟು ದೌರ್ಜನ್ಯ ನಡೀತಾ ಇದೆ, ಒಬ್ಬರು ಎರಡ ಸಮಸ್ಯೆ. ಆದ್ರೆ ಇವತ್ತು ನಮ್ಮ ರೈತರು ಕೋರ್ಟ್ಗೆ ಹೋಗಿದ್ದಾರೆ. ಅದರ ರೈತರ ಪರವಾಗಿ ಇವತ್ತು ಆದೇಶ ಆಗಿದೆ. ಆದೇಶವನ್ನ ನೀವು ದಯವಿಟ್ಟು ಪಾಲನೆ ಮಾಡಬೇಕು. ಪಾಲನೆ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀವಿ. ಪಾಲನೆ ಮಾಡಿದ್ರೆ ರೈತರು ದಂಗೆದ್ರೆ ಏನಾಗುತ್ತೆ ಅಂತ ನೋಡಿದ್ವಿ. ಬಹಳಷ್ಟು ಸಲ ಇತಿಹಾಸ ಇದೆ, ಸಂಡೂರು ಇತಿಹಾಸ. ರೈತರು ಏನೇನು ಹೋರಾಟ ಮಾಡಿದ್ರಂತ ನೀವು ತಿಳ್ಕೊಂಡಿದ್ದೀರ ಅನ್ಕೊಂಡಿದ್ದೀನಿ. ಯಾಕಂದ್ರೆ ತಹಸೀಲ್ದಾರ್ ಎಲ್ಲರೂ ತಿಳ್ಕೊಂಡಿರ್ತಾರೆ. ಆದ್ರೆ ಮತ್ತೆ ಮರು ಕಳಿಸಬಾರ್ದು ಅಂತ ಹೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಹಿಂದಕ್ಕೆ 35-40 ವರ್ಷದಿಂದ ಏನು ಹೋರಾಟ ಆಯ್ತು, ಮತ್ತೆ ಮರು ಕಳಿಸಬಾರ್ದು ಅಂತ ಹೇಳಿ ನಾವು ಬಹಳಷ್ಟು ಸಲ ಹೇಳ್ತಾ ಇದ್ದೀವಿ. ದಯವಿಟ್ಟು ಇದನ್ನ ತಕ್ಷಣವೇ ರೈತರ ಜಿಲ್ಲೆ ಪಾಣೆ ಆಗ್ಲೇಬೇಕಂತೇಳಿ ಇವತ್ತು ಬೇಡಿಕೆ ಇಡ್ತಾ ಇದ್ದೀವಿ. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಸಂಡೂರು ರೈತರಿಗೆ ಧನ್ಯವಾದಗಳು. ನಮಸ್ಕಾರ. ಬಂಗಾರ ಹಾಕಿ ಬಂಗಾರ ಬೆಳಿಬಹುದು ಅಂತ ಹೇಳಿ. ಯಾಕಂದ್ರೆ ಇವತ್ತು ರೈತ ಬುತ್ತಿ ಅನ್ನಂದ್ರೆ ಅವನಿಗೆ ಫಸಲ್ ಮಾತ್ರ ಕಂಪಲ್ಸರಿ, ಅವನಿಗೆ ಕಟ್ಟಿದ ಬುತ್ತಿ. ಹಾಗಾಗಿ ನಮ್ಮ ರೈತರ ಭೂಮಿಗಳನ್ನ ಅಕ್ಕಪಕ್ಕದ ಫ್ಯಾಕ್ಟರಿಯವರು ದೌರ್ಜನ್ಯ ಮಾಡಿ ನಮ್ಮ ಕಾಡಪ್ಪನ ಸಮಸ್ಯೆ ನಿಮಗೆ ಗೊತ್ತಿದೆ. ಅದೇ ರೀತಿ ನಮ್ಮ ಯಶವಂತನಗರಲ್ಲಿ ಈ ಜಿಂದಾಲ್ ಅಂತ ಇವ್ರು ದೊಡ್ಡ ಬೆಳೆದಾದ್ರೆ ಎಮ್ಮರ್ ಆಗ್ಬಿಟ್ಟಿದೆ. ಅದು ಕಾನೂನಾತ್ಮಕ ನಾವು ಏನ್ ಮಾಡ್ಬೇಕು ಅದು ಮಾಡ್ತಾ ಇದೀವಿ. ಹಾಗಾಗಿ ಇವತ್ತು ಹಲವಾರು ಸಮಸ್ಯೆಗಳು ಇಟ್ಕೊಂಡ್ ಬಂದಿವಿ ರೈತರು ಇವತ್ತು. ಯಾಕಂದ್ರೆ ಒಂದಲ್ಲ ಎರಡಲ್ಲ, ಇವತ್ತು ರೈತ ಭೂಮಿ 10 ಉಳುಮೆ ಮಾಡಿದ್ರೆ 10 ಜನ ಉದ್ಯೋಗ ಸೃಷ್ಟಿ ಮಾಡಬಹುದು. ಇವತ್ತೆಲ್ಲರೂ ಬದುಕ್ತಾ ಇರೋದು ರೈತರಿಂದ. ಯಾಕಂದ್ರೆ ರೈತರು ಕುಡಿಲಿದ್ರೆ ಮಾಡ್ಲಿದ್ರೆ ನಾವ್ ಯಾರು ಇಲ್ಲಿ ಬಟ್ಟೆ ಹಾಕೋಣಲ್ಲ, ಯಾರು ಊಟನ ಮಾಡಲ್ಲ. 10 ಕೋಟಿ ಇರೋನ ಹತ್ರ ದುಡ್ಡಿನ ಕಾಲ ಬಂದು ರೈತರ ಹತ್ರ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳನ್ನೇ ತಿನ್ಬೇಕು. ಹಾಗಾಗಿ ರೈತರು ಎಚ್ಚೆತ್ಕೊಳ್ಬೇಕು. ನಾವ್ ಏನೇ ಹೋರಾಟ ಮಾಡ್ಲಿ ನಮ್ದು ಶಾಂತಿಯುತವಾಗಿರುತ್ತೆ. ಯಾಕಂದ್ರೆ ರೈತರಿಗೆ ಎಲ್ಲರೂ ಗೌರವಿಸ್ತಾರೆ. ನಾವ್ ಯಾರು ದೌರ್ಜನ್ಯ ಮಾಡಕ್ ಬಂದಿಲ್ಲ, ಯಾರನ್ನು ನಾವು ಒಬ್ಬರನ್ನ ಅರಣ್ಯಕರಣೆ ಮಾಡಕ್ ಬಂದಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ನಾವು ತಾಳ್ಮೆಯಿಂದ ಇರ್ಬೇಕು. ಯಾವಾಗ ನಮ್ಮ ತಾಳ್ಮೆನೆ ನಮಗೇನ ಗೆಲುವಿನ ಸೂತ್ರ. ಹಾಗಾಗಿ ನಾವು ಈ ಸಮಸ್ಯೆಗಳನ್ನ ತಹಸೀಲ್ದಾರ್ ಮುಖಾಂತರ ನಾವು ಎಲ್ಲರಿಗೂ ಲೆಟರ್ ಮಾಡಿದ್ವಿ. ಅವ್ರಿಗೆಲ್ಲ ಲೆಟರ್ ಹೋಗುತ್ತೆ. ಆ ಲೆಟರ್ ಮುಖಾಂತರ ನಾವು ಮುಂದಿನ ಕಾಯೋಣ. ಶ್ರೀಶೈಲ್ ಹೇಳ್ದಂಗೆ, ನಾವು ಮಾಧವರೆಡ್ಡಿ ಹೇಳ್ದಂಗೆ ನಾವೆಲ್ಲ ಮುಂದಿನ ಹೋರಾಟಕ್ಕೆ ಹೆಂಗೆ ಮಾಡಬೇಕು ಏನಿಲ್ಲ ಅಂತೇಳಿ. ಯಾಕಂದ್ರೆ ಇಷ್ಟಕ್ಕೆ ಕೊಟ್ಟು ಕುಂದ್ರದಲ್ಲ. ಯಾಕಂದ್ರೆ ರೈತರು ಕೂಡ ಏನಂದ್ರೆ ಇವತ್ತು ಕೊಟ್ಬಿಟ್ಟು ನಾಳೆನಾಗ್ಬಿಡು ಕೆಲಸ ಅಂತ ಬರ್ತಾರೆ ಕೆಲವೊಬ್ರು. ಅದು ಯಾವತ್ತು ಇಟ್ಕೊಬಿಡಿ. ಹೋರಾಟ ಇದು ಯಾರು ನಾವು ಹಾಗಾಗಿ ಅಂತ ಸುದ್ದಿಗಳ ಉದ್ಭವ ಆಗಿದೆ.
ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ಮತ್ತು ಜನಸಂಗ್ರಾಮ ಪರಿಷತ್ತು ಹಾಗೂ KR ಪಕ್ಷದ ಕಾರ್ಯಕರ್ತರು ಇವತ್ತು ನಾವು ಯಾಕೆ ಬಂದಿದ್ದೀವಿ ಅಂತೇಳಿ ನಿಮಗೆಲ್ಲ ಗೊತ್ತಿದೆಯಲ್ಲ. ಯಾಕೆ ಬಂದಿದ್ದೀವಿ? ಯಶಸ್ವಿ ನಗರದಿಂದ ತುಮಕೂರಿನ ತಾಲೂಕು ಕಚೇರಿವರೆಗೆ ಬಂಡಿ ಮತ್ತು ಟ್ರ್ಯಾಕ್ಟರ್ ಜಾಥಾ ಮುಖಾಂತರ ಇವತ್ತು ತಾಲೂಕು ಕಚೇರಿಗೆ ಬಂದಿದ್ದೀವಿ. ಯಾಕಪ್ಪ ಅಂದರೆ ಇವತ್ತು ಹೋರಾಟ ಏನಪ್ಪ, ಹೋರಾಟ ಅಂದ್ರೆ ಏನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಸಂವಿಧಾನದಲ್ಲಿ ನಮಗೆ ಕೊಟ್ಟಿರುವಂತ ಹಕ್ಕದು ಏನಪ್ಪ ಹಕ್ಕು ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಮತ್ತು ಬಂಡವಾಳಶಾಹಿಗಳಿಗೆ ಏನು ರಿಯಲ್ ಎಸ್ಟೇಟ್ ದಳ್ಳಾಳಿಯಾಗಿ ಕೆಲಸ ಮಾಡ್ತಾರೆ ಆ ಒಂದು ದಳ್ಳಾಳಿ ಸಂಸ್ಥೆನ ರಾಜ್ಯ ಸರ್ಕಾರ ತೆಗಿಬೇಕನ್ನೋದು ನಮ್ಮ ಆಗ್ರಹ ಆಗಿರುತ್ತೆ. ಈ ಒಂದು ದಳ್ಳಾಳಿ KIDB ಸಂಸ್ಥೆ ಫಲವತ್ತಾದ ರೈತರ ಜಮೀನುಗಳನ್ನ ವಶಪಡಿಸಿಕೊಂಡು ಈ ಒಂದು ಕಾರ್ಖಾನೆಗಳ ಮಾಲೀಕರಿಗೆ ಮತ್ತು ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಮಾರುವಂತ ಮಧ್ಯವರ್ತಿಯಾಗಿ ರಾಜ್ಯದಲ್ಲಿ ಹಮ್ಮಿಕೊಂಡಿದೆ. ಆ ಹಬ್ಬಿರುವ ಒಂದು KIDB ಬಳ್ಳಿಯನ್ನ ಕೂಡಲೇ ರಾಜ್ಯ ಸರ್ಕಾರ ಅದನ್ನು ತೆರವುಗೊಳಿಸಿ ನಿಮಗೇನಾದ್ರೂ ರಾಜ್ಯ ಸರ್ಕಾರಕ್ಕೆ ಅವಶ್ಯಕತೆ ಇದ್ದಲ್ಲಿ ಏನು ರಿಯಲ್ ಎಸ್ಟೇಟ್ ಇದು ಏನು ಕಾರ್ಖಾನೆಗಳು ನಿರ್ಮಾಣ ಮಾಡಲಿಕ್ಕೆ ನೇರವಾಗಿ ರಾಜ್ಯ ಸರ್ಕಾರದ ರೈತರ ಬಳಿ ಬಂದ್ಬಿಟ್ಟು ರೈತರ ಒಂದು ಒಪ್ಪಿಗೆ ಪಡ್ಕೊಂಡು ರೈತರು ಅವರ ಜಮೀನು ಖುದ್ದಾಗಿ ಅವರು ನೀಡಿದ್ದಲ್ಲಿ ನೀವು ಪಡೆದುಕೊಂಡು ಕಾರ್ಖಾನೆಗಳು ನಿರ್ಮಾಣ ಮಾಡಬೇಕು. ಅದಾದ್ರೆ ನೀವೇನಾದ್ರೂ ರೈತರ ಮೇಲೆ ಇದೇ ರೀತಿ ಸತತ ದಬ್ಬಾಳಿಕೆ ಮಾಡಿದ್ದಲ್ಲಿ ಇದು ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡಿ KIDB ವಿರುದ್ಧ ನಾವು ಖಂಡಿಸುವಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಹಾಗೆ ಮೊನ್ನೆ ತಹಸೀಲ್ದಾರ್ ಅವರಿಗೆ ನಾನು ಈ ಮೂಲಕ ಮನವಿ ಮಾಡ್ಕೊತೀನಿ, ತಾವು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಫಲವತ್ತಾದ ಜಮೀನುಗಳನ್ನ KIDB ಈಗಲೇ ಕೈಯಿಂದ ಬಿಡಬೇಕು. ಅವರು ಬೆಳ್ಳಿಕ್ಕೆ ಅವಕಾಶ ಮಾಡಬೇಕು. ರೈತ ಬೆಳೆದ್ರೆ ತಾನೊಬ್ಬನೇ ತಿನ್ನೋದಿಲ್ಲ. ಹಾಗಾಗಿ ತಾನು ಎಲ್ಲರಿಗೂ ಹಂಚಿಬಿಟ್ಟು ಜಗತ್ತಿನ ಜನರಿಗೆಲ್ಲ ಹಂಚಿಬಿಟ್ಟು ಹೋದಂತ ದವಸಗಳಲ್ಲಿ ಅವರ ಕುಟುಂಬವನ್ನು ಜೀವನ ಸಾಗಿಸ್ತಾ ಇದ್ದಾರೆ. ಹಾಗಾಗಿ ರೈತ ಯಾವತ್ತು ತನ್ನ ಒಬ್ಬರ ಇಚ್ಛೆಗೋಸ್ಕರ ಉಳುಮೆ ಮಾಡ್ತಾವಲ್ಲ, ಎಲ್ಲ ಜನರ ಒಂದು ಅನ್ನ ಮತ್ತು ನೀರಿಗಾಗಿ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ದಾನೆ. ಹಾಗಾಗಿ ಮತ್ತೊಮ್ಮೆ ತಮ್ಮನ್ನು ವಿನಂತಿ ಮಾಡ್ಕೊತೀನಿ. ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಧನ್ಯವಾದ ತಿಳಿಸುವ